ಯಾವುದೇ ಪರ್ಮಿಷನ್ ತಗೊಂಡಿರಲ್ಲ. ಬಂದು ಕುತ್ಕೊಂಡು ಅನಗತ್ಯವಾಗಿ ನಾನು ಇವತ್ತು ಮೀಟಿಂಗ್ ಕರ್ತೀನಿ. BS RS ಬಗರುಕು ಮತ್ತು 1 to 5 ತುಂಬ ಇಂಪಾರ್ಟೆಂಟ್. ಇದು ನಾವು ಅದ್ರ ಬಗ್ಗೆ ಮೀಟಿಂಗ್ ಕರೆದಿದ್ವಿ. ಇಲ್ಲಿ ಬಂದು ನ್ಯೂಸೆನ್ಸ್ ಮಾಡಿಕೊಂಡು ಬಟ್ಟೆ ಬಿಚ್ಚಿಬಿಟ್ಟು ಕುತ್ಕೊಂಡಿದ್ದಾರೆ. ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ. ಬೇರೆ ಯಾರೋ ಬಂದು ಅವ್ರ ಮೇಲೆ ಗಲಾಟೆ ಮಾಡ್ತಾಯಿದ್ರು. ಇಬ್ಬರನ್ನೂ ಕದಿಸಿ ಇಲ್ಲಿಂದ ತೆಗೀರಿ ಅಂತ ನಾನು ಪದೇ ಮನವಿ ಮಾಡಿದೆ. ತುಂಬ ಗಲಾಟೆ ಮಾಡ್ತಾಯಿದ್ರು. ಇಲ್ಲಿ ದಯವಿಟ್ಟು ದಿಸ್ ಈಸ್ ನಾಟ್ ದ ಪ್ಲೇಸ್, ಪ್ರತಿಭಟನೆ ಮಾಡೋ ಪ್ಲೇಸ್ ಅಲ್ಲ. ನೀವು ಯಾವುದೇ ಮನವಿ ಕೊಡಿ, ನಾನು ವಿನಮ್ರವಾಗಿ ಸ್ವೀಕರಿಸ್ತೀನಿ. ನೀವು ಯಾವುದೇ ಇದು ಕೊಡಿ. ನೀವು ಜನಪ್ರತಿನಿಧಿ ಯಾರೇ ಆಗಲಿ, ನೀವು ಪ್ರಜೆಗಳು, ಈ ತಾಲೂಕಿನ ಎಲ್ಲ ಪ್ರಜೆಗಳು ನಾವು ನಿಮ್ಮ ಸೇವಕರು. ಹಾಗಂತ ಹೇಳ್ಬಿಟ್ಟು ನಮ್ಮ ಒಂದು ನಾರ್ಮಲ್ ಫಂಕ್ಷನರೀಸ್ನ, ಆಫೀಸ್ ಫಂಕ್ಷನರೀಸ್ನ ನಿಲ್ಲಿಸೋ ಥರ ದಯವಿಟ್ಟು ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಾವು ಯಾರನ್ನಾರು ಒಳಗಡೆ ಬಿಡಿಲ್ಲ ಅಂತ ಹೇಳಿ ಪೊಲೀಸ್ ಇಲ್ಲಿ ಬಂದು ಇಬ್ರು ಗಲಾಟೆ ಮಾಡ್ತಾ ಇದ್ದಾಗ ನಾನು ತುಂಬಾ ಹೊತ್ತು ಕಾದೆ. ಸುಮಾರು 15-20 ನಿಮಿಷ ಫುಲ್ ಗಲಾಟೆ ಮಾಡ್ತಾ ಇದ್ದಾರೆ. ದಿಸ್ ಇಸ್ ನಾಟ್ ದ ಪ್ಲೇಸ್. ಗಲಾಟೆ ಮಾಡೋ ಪ್ಲೇಸ್ ಅಲ್ಲ ಇದು. ಇಲ್ಲಿ ಹೊಡೆದಾಡ್ಕೊಳೋ ಪ್ಲೇಸ್ ಅಲ್ಲ. ಇಲ್ಲಿ ವಿತೌಟ್ ಪರ್ಮಿಷನ್ ಕುತ್ಕೊಳೋದು ತಪ್ಪು. ನೀವು ಮನವಿ ಕೊಡಿ, ನಾನು ತಗೊಳ್ತೀನಿ. ನನ್ನ ಆಫೀಸ್ ಮುಂದೆ ಬಂದು ನಿಲ್ಲಿಸಿ ಮೇನ್ ಗೇಟ್ಗೆ ನೀವು ಇರೋ ಸ್ಪೇಸ್ಗೆ ನೀವು ಅಡ್ಡ ನಿಂತ್ಕೊಂಡ್ರೆ ಪಬ್ಲಿಕ್ ಒಳಗಡೆ ಬರೋದು ಹೆಂಗೆ, ಹೋಗೋದು ಹೆಂಗೆ, ನಾರ್ಮಲ್ ಫಂಕ್ಷನ್ ಹೆಂಗೆ ನಡೀತದೆ? ಅದೇ ಕಾರಣಕ್ಕೆ ನಾನು ಇಲ್ಲಿಂದ ತೆಗೆಸಿ ಅಂತ ಹೇಳಿದೆ. ಇದರಲ್ಲಿ ಅಕಸ್ಮಾತ್ ಅವ್ರಿಗೆ ಈ ಎಲ್ಲ ಇನ್ಫಾರ್ಮೇಷನ್ ಪಬ್ಲಿಕ್ ಇದರಲ್ಲಿ ಒಂದು ಆಫೀಸಲ್ಲಿ ಹೆಂಗೆ ನಡ್ಕೊಬೇಕು, ಪಬ್ಲಿಕ್ ಇದು ಅವ್ರಿಗೆ ಇದಿಲ್ಲ ಅಂದರೆ ನನ್ನಿಂದ ಅವ್ರು ತೊಂದರೆ ಆಗಿದ್ದ ಕ್ಷಮೆನೂ ಕೇಳ್ತೀನಿ. ಆದರೆ ಇನ್ನೊಂದ್ಸತಿ ಈ ಥರ ಮಾಡೋಕ್ಕೆ ಹೋಗ್ಬಿಡಿ. ಯಾವುದೇ ಮನವಿ ಕೊಡಿ, ನನ್ನ ಹತ್ರ ಬಂದು ಮಾತಾಡಿ. ಐ ಆಮ್ ಓಪನ್ ಟು ಎವರಿ ಬಸ್. ಈ ಆಫೀಸಿಗೆ ಬಂದಾಗಿಂದ ನಾನು ಎಲ್ಲ ಪರವಾಗಿ ಎಲ್ಲನೂ ಇದು ಮಾಡ್ತಾಯಿದ್ದೀನಿ. ಇಲ್ಲಿ ಬಟ್ಟೆ ಬಿಚ್ಚಿಬಿಟ್ಟು ನೀವು ಈ ಥರ ಕುತ್ಕೊಳ್ಳೋ ಅಗತ್ಯ ಇಲ್ಲ. ನೀವು ಯಾವುದೇ ಮನವಿ ಕೊಡಿ, ನಾನು ತೊಗೊಳ್ತೀನಿ. ಪ್ರತಿಭಟನೆಗಾದರೆ ನೀವು ಪುರಸಭೆಯಿಂದ ಮತ್ತು ಪೊಲೀಸಿಂದ ಪರ್ಮಿಷನ್ ತಗೊಂಡು ಎಲ್ಲಾದರೂ ಪ್ರತಿಭಟನೆ ಮಾಡ್ಬೋದು. ಪುರಸಭೆ ಮತ್ತು ಅದಕ್ಕೆ ಅಂತ ಮೀಸಲಿಟ್ಟಿರೋ ಜಾಗದಲ್ಲಿ ನೀವು ಖಂಡಿತ ಪ್ರತಿಭಟನೆ ಮಾಡ್ಬೋದು. ಆಫೀಸ್ ಡೈಲಿ ಫಂಕ್ಷನರಿಗೆ ನಾವು ಡೈಲಿ ಏನು ದಿನಪ್ರತಿ ಚಟುವಟಿಕೆಗಳಿಗೆ ಅಡ್ಡಿಪಡಿಸೋ ಥರ ದಯವಿಟ್ಟು ಇದು ಮಾಡಬೇಡಿ. ಯಾಕಂದರೆ ಲೇಟ್ ಆದರೆ ನೀವೇ ಬಂದು ಕೇಳ್ತೀರಾ, ಇಷ್ಟು ದಿವಸ ಆಯಿತು, ಅಷ್ಟು ದಿವಸ ಆಯಿತು ಅಂತ. ನಾವು ಇದನ್ನು ಫಾಸ್ಟ್ ಮಾಡೋದಕ್ಕೆ ಈಗ ಆಲ್ರೆಡಿ 2-3 ಆ್ಯಪು ತುಂಬ ಫಾಸ್ಟಾಗಿ ನಡೀತಾ ಇದೆ. 1 to 5 ಬಗರುಕುಂದು ನಮಗೆ ಟಾರ್ಗೆಟ್ಸ್ ಇದೆ. ನಾವು ಅದನ್ನು ಫುಲ್ಫಿಲ್ ಮಾಡಬೇಕಾಗಿದೆ ವಿತಿನ್ ಟೈಮ್. ಆಫೀಸ್ಗೆ ತೊಂದರೆ ಕೊಡೋ ಕೆಲಸನೇ ದಯವಿಟ್ಟು ಯಾರು ಮಾಡಬೇಡಿ. ನನ್ನ ವಿನಮ್ರ ಮನವಿ. ಥ್ಯಾಂಕ್ ಯು. ನಾನು ಕೆಳಗಡೆ ಮಡಗಿದ್ದು ತಾಲೂಕು ಆಫೀಸಕ್ಕೆ ಹೋರಾಟ ಮಾಡಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ಇದೆಯಾ? ನಾನು ಆಲ್ರೆಡಿ ಪೇಪರ್ ಸ್ಟೇಟ್ಮೆಂಟ್ ಹಾಕಿದ್ದೀನಿ, 2 ದಿನ ಮುಂಚಿತವಾಗಿ ಹಾಕಿದ್ದೀನಿ, ವಿಡಿಯೋಗಳು ಹಾಕಿದ್ದೀನಿ, SP ಸಾಹೇಬರಿಗೆ ರೆಕಮೆಂಡೇಷನ್ ಕೊಟ್ಟಿದ್ದೀನಿ, ಸಾಹೇಬ್ರಿಗೂ ರೆಕಮೆಂಡೇಷನ್ ಕೊಟ್ಟಿದ್ದೀನಿ, ಬೆಳಗ್ಗೆನೂ ಮಾತಾಡಿದ್ದೀನಿ. ನೀವು ಅವ್ರು ಬರ್ತಾರೆ ಇವ್ರು ಬರ್ತಾರೆ ನಮ್ಮ ಭಯ ಅಲ್ಲ. ಒಬ್ಬ ತಾಲೂಕು ದಂಡಾಧಿಕಾರಿಯಾಗಿ ಬಂದು ನಮ್ಮ ಅವಳ ಕೇಳಬಹುದಾಗಿತ್ತು. ನಾನು ಬಂದು ಕೂತ್ಕೊಂಡಾಗ ಏನು ಗಲಭೆ ಮಾಡಿಸ್ಬೇಕಂತೆಲ್ಲ ಇದೆಯಾ? ನಾನೊಂದೇ ಯೋಚನೆ ಮಾಡಿ, ನನಗೂ ಗೊತ್ತಿದೆ ಹಳ್ಳಿಯಿಂದ ದಿಲ್ಲಿಗೆ ಹೋರಾಟ ಮಾಡೋಕ್ಕಿಲ್ಲ ಅಂತ ಹೆಚ್ಚು ಫೋಟೋ ಬಿಸಾಕಿದ್ದೀನಿ. ಅದು ಕೇಳ್ತಾರೆ ಈಗ ಪರ್ಮಿಷನ್ ತಗೊಂಡಿದ್ದೆ ಅಂತೇಳಿ ಅಲ್ಲ ನಾನು ಕೇಳ್ತಾ ಇರೋದು. ಆಯ್ತು, ನಾನು ಕೇಳ್ತಾ ಇದ್ದೀನಿ. ನವೆಂಬರ್ 6 ನಮಗೆ ಉತ್ತರ ಬೇಕಷ್ಟೇ. ನವೆಂಬರ್ 6ನೇ ತಾರೀಕು ಇದಾಗಿತ್ತು. ನವೆಂಬರ್ 6ನೇ ತಾರೀಕು ಇದಾಗಿತ್ತು ಸರ್. ನವೆಂಬರ್ 6ನೇ ತಾರೀಕು ದಯವಿಟ್ಟು ಕೇಳಿ. ಇಲ್ಲಿ ಯಾವುದೇ ಪರ್ಮಿಷನ್ ತಗೊಂಡಿರಲ್ಲ. ನನ್ನ ಆಫೀಸ್ಗೆ ಒಂದು ನಿಮಿಷ ನಿಮ್ಮನ್ನು ದಯವಿಟ್ಟು ಪಕ್ಕಕ್ಕೆ ಕರ್ಕೊಳ್ಳಿ ಇವ್ರನ್ನ ನೋಡಿ. ಇಲ್ಲಿ ಯಾವುದೇ ಒಂದು ಪರ್ಮಿಷನ್ ತಗೊಂಡಿರಲ್ಲ. ನಾವು 3 ದಿನಗಳ ಮುಂದೆ ಪೇಪರ್ ಸ್ಟೇಟ್ಮೆಂಟು ಹಾಕಿದ್ದೀನಿ. ಇವತ್ತು ಹೈಕೋರ್ಟ್ ಆದೇಶದಂತೆ ಜಿಂಗಲಕುಂಟೆ ಸರ್ವೆ ನಂಬರ್ 1 ಮತ್ತು 2 ಸರ್ವೆ ಮಾಡ್ತೀವಿ. ಸರ್ವೆ ಮಾಡಿ ಯಾವುದು ಮಾಡ್ತಾ ಇಲ್ಲ. ಒಂದು ಹೇಳ್ತೀನಿ ಕೇಳಿ, 2,000 ಎಕರೆ ಒತ್ತುವರಿ ತೆರವುಗೊಳಿಸಿದಾಗ ಇವರಲ್ಲಿ ಯಾಕೆ ಒಗ್ಗಟ್ಟಾಗಿಲ್ಲ? ಎಲ್ಲೋಗಿತ್ತು ಒಗ್ಗಟ್ಟು?
ಇವತ್ತು ನಾವು ಪ್ರಭಾವಿಗಳ ಒತ್ತುವರಿ ತೆರವುಗೊಳಿಸುವ ಹೈಕೋರ್ಟ್ ಆದೇಶ ಇದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ ಅಕ್ಟೋಬರ್ 8ರಂದು ಅರ್ಜಿ ಬಂದಿದೆ. ಅರ್ಜಿ ಬಂದ್ಮೇಲೆ ನವೆಂಬರ್ 6ರಂದು ಬದಲಿ ಆಗಿದೆ. ಯಾಕೆ ಮಾಡಬಾರ್ದು? ಇದು ಧರಣಿ ಮಾಡಿದ್ರು, ಮೊನ್ನೆ ಬಂದು ಮಾಡಿದ್ರು, ಇವತ್ತು ಮತ್ತೆ ಮಾಡಿದ್ರು. ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ರಮೇಶ್ ಕುಮಾರ್ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ತೆರವು ಮಾಡಬೇಕು ಅಂತ. ಅದಕ್ಕೆ ಸರ್ಕಾರ ಇದೆ, ಡಿ ಸಿ ಅವರೆಲ್ಲ ಆದೇಶ ಮಾಡಿದ್ರು. ಮೊನ್ನೇನೋ ಸರ್ವೆ ಇತ್ತು, ಪೋಸ್ಟ್ಪೋನ್ ಆಗಿದೆ, ಅದು ಸರ್ಕಾರ ಮಟ್ಟದಲ್ಲಿ ನಡೀತಾ ಇದೆ. ಇವರು ಮೊನ್ನೆ ಮಾಡಿ ಧರಣಿನ ಮತ್ತೆ ಇವತ್ತು ಬಂದು ಅರಬತ್ತಲೆ ಧರಣಿ ಮಾಡಬೇಕು ಅಂದರೆ ಇದರಿಂದ ಇವರಲ್ಲ, ಇವ್ರು ಪಾಪ ಇವು ಸುಮ್ಮನೆ ಬಂದಿರೋದು. ಇದರಿಂದ ಬೇರೆಯವರು ಪೇಮೆಂಟ್ ಮಾಡಿ ಕಳಿಸಿರ್ತಕ್ಕಂಥವ್ರು ಬೇರೆ ಇದ್ದಾರೆ. ಇಲ್ಲಾಂದ್ರೆ ಇಷ್ಟು ವರ್ಷ ಇಲ್ಲದೆ ಇರೋ ಹೋರಾಟಗಾರ ಇವತ್ತು ಹೆಂಗಿನ ಹುಟ್ಟುಬಿಟ್ಟು ವಾಲ್ಮೀಕಿ ಹುಟ್ಟದಲ್ಲಿ ಹುಟ್ಟುಬಿಟ್ಟಿದ್ದಾರೆ. ಇವರು ಜ್ಞಾನೋದಯ ಆಗಿದೆ ಅವರಿಗೆ. ರಮೇಶ್ ಕುಮಾರ್ ಅವರು ಭೂಮಿ ಕೊಂಡ್ಕೊಂಡು ರಿಜಿಸ್ಟರ್ ಮಾಡಿಕೊಂಡ್ರು. ನ್ಯಾಯಬದ್ಧವಾಗಿ ಸರ್ವೆ ಆಗಿ ಹೋದ್ರೆ ಹೋಗುತ್ತೆ. ಅವ್ರು ಹೇಳಿದ್ದಾರೆ, ನಾನು ಮಿಲಿಟರಿ ಇಟ್ಕೊಂಡಿದ್ದೇನೆ, ಕಾಲು ಕಾತ್ಕೊಂಡಿದ್ದೇನೆ, ಸರ್ವೆ ಮಾಡಿ ತಗೊಂಡು ಬಿಡಪ್ಪ, ನಮ್ದೇನು ಅಭ್ಯಂತರ ಅಂತ ಅವ್ರು ಹೇಳಿದ್ದಾರೆ. ಅವರೇ ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕಾ? ಇವತ್ತು ಬೇಕಂತ ಇಲ್ಲೇ ಮಾಡಿದ್ರೆ ಗಲಾಟೆ ಆಗುತ್ತೆ, ಅವ್ರ ಅಭಿಮಾನಿಗಳು ಟೆಂಪ್ಟ್ ಆಗ್ತಾರೆ, ರುಚಿಗೆ ಹೇಳ್ತಾರೆ. ಅದು ಮಾಡಲಿಸ್ಬೇಕನ್ನೋ ಉದ್ದೇಶದಿಂದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಬೇಕಂತ ರಮೇಶ್ ಕುಮಾರ್ ಅವ್ರ ಹೆಸರು ಮಸಿ ಬೆಳಿಬೇಕು ಅಂತ ಮಾಡ್ತಾ ಇದ್ದಾರೆ. ಅವರು ಚುನಾವಣೆಯಲ್ಲಿ ಸೋತು ಅವ್ರು ಬೇಜಾರಿಂದ ಅವ್ರ ಪಾಡಿಗಳಿದ್ದಾರೆ. ಅದು ಅವರು ಅದನ್ನು ಕೈಲಾಗ್ತಾನೆ ಅಂತ ತಿಳ್ಕೊಂಡ್ರೆ ಭಾಳ ಮೂರ್ಖತನ ಆಗುತ್ತೆ, ತಪ್ಪಾಗುತ್ತೆ. ನಮ್ಮದು ಹೋರಾಟಕ್ಕೆ ನಮ್ಮದೇನು ಅಡ್ಡಿ ಇಲ್ಲ, ಅವ್ರು ಹೋರಾಟನೂ ಮಾಡ್ಕೊಂಡ್ವಿ. ಅಂಬೇಡ್ಕರ್ ಅವ್ರ ಫೋಟೋನೂ ಇಟ್ಕೊಂಡ್ವಿ, ಭಾವಚಿತ್ರಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ, ಅದು ಎಲ್ರಿಗೂ ಹಕ್ಕಿದೆ. ರಮೇಶ್ ಕುಮಾರ್ ಫೋಟೋ ಇಟ್ಟೋದು ಏನು ಬೇಕು ಅಂತಂದರೆ ರೇಕಪ್ ಮಾಡಬೇಕು, ಇಲ್ಲಿ ಗಲಾಟೆ ಆಗಬೇಕು. ಇವ್ರು ರೈತ ಸಂಘದವರಾದರೆ 50 ಬರ್ತಾರೆ ರಾಡ್ಗಳು, ಕಬ್ಬಿಣದ ರಾಡ್ಗಳು ಪಕ್ಕದ ಸ್ಟೀಲ್ ರಾಡ್ಗಳು ಇಟ್ಕೊಂಡು 6 ಜನ ಇದು ಬಿಟ್ಕೊಂಡು ಗೋಲ್ಪಲ್ಲಿ ರಮೇಶ್ ಹೋಗಿ ಯಾಕಪ್ಪ ಹಿಂಗೆ ಮಾಡ್ತಾ ಇದ್ದೀರಿ, ಬೋವಿ ಸಮಾಜದ ಒಬ್ಬ ಯುವಕ ಮುಖಂಡ, ಯಾಕೆ ಹಿಂಗೆ ಮಾಡ್ತೀರಿ ನೀವು ಧರಣಿ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ಅಂದರೆ ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ. ಆಮೇಲೆ ಇದು ಇಷ್ಟೆಲ್ಲ ಆಗಿದ್ದು ಜಾತಿ ನಿಂದನೆ ಮಾಡಿ ಹಲ್ಲೆ ಮಾಡಿದ್ದಕ್ಕೆ ರಮೇಶ್ ಪರಿಚಯ ಅವರು ಸ್ವಲ್ಪ ಅದರಿಂದ ಇಷ್ಟು ಜನ ರುಚಿಗೆ ಕಾರಣ ಆಯಿತು. ಇದಕ್ಕೆ ಇಷ್ಟು ಧರಣಿಗಳಾಗ್ತಾ ಇಲ್ವಾ ಎಲ್ಲ ಬೇಡ ಅಂತ ಹೇಳ್ತೀರಾ? ಮೊನ್ನೆ ಧರಣಿ ಮಾಡಿದ್ದಾರೆ, ಮಾಡ್ಕೊಂಡು ಹೋಗಲಿ. ಬೇಕಂತ ಫೋಟೋ ಇಡೋದು, ಅವ್ರ ಅಭಿಮಾನಿ ಪ್ರಶ್ನೆ ಮಾಡ್ಕೋದು, ಅವ್ರನ್ನ ಹಲ್ಲೆ ಮಾಡೋದು, ಜಾತಿ ನಿಂದನೆ ಮಾಡ್ತಕ್ಕಂಥದ್ದು, ಇವೆಲ್ಲ ಮಾಡೋದು ಇವ್ರು ರೈತರ. 10 ಎಕರೆ 30 ಗುಂಟೆ ಕೇಂದ್ರ ನಡೀತಿರ್ತಕ್ಕಂಥ 20-25 ಗುಂಟೆ ಇರ್ತಕ್ಕಂಥ ರೈತರು ಇವತ್ತು ಭೂಮಿ ಇಲ್ಲದೆ ಸಾಯ್ತಾ ಇದ್ದಾರೆ. ಬೋರ್ಗಳು ಹೋದು ನೀವು ಎಲ್ಲೋಗಿದ್ದೀರಿ ಇವತ್ತು ಹೋರಾಟಗಾರರು? ಯಾಕೆ ಬರಬಾರ್ದಾಗಿತ್ತು ರೈತರ ಪರವಾಗಿ? ರಮೇಶ್ ಕುಮಾರ್ ವಿರುದ್ಧ ಮಾತ್ರ ಮಾಡಕ್ಕೆ ಬಂದಿದ್ದೀರಾ? ಇದು ನೀವು ಮಾಡೋಷ್ಟಿಲ್ಲ. ಕಾನೂನು ಇದೆ, ಸರ್ವೆ ಆಗಿದೆ, ಹೈಕೋರ್ಟ್ ರಿಪೋರ್ಟ್ ಆಗಿದೆ, ಅದ್ರ ಮೇಲೆ ಇನ್ನೂ ಆದರೆ ಹಾಕ್ಕೊಡ್ಲಿ. ನಮ್ದೇನು ಅಭ್ಯಂತರ ಇಲ್ಲ, ಯಾರನ್ನೂ ಕಾಪಾಡಬೇಕು ಅಂತ ನಮ್ದೇನು ಉದ್ದೇಶ ಇಲ್ಲ. ನಮ್ಮ ನಾಯಕನ ತೇಜೋವಧೆ ಮಾಡಕ್ಕೆ ಹೋದರೆ ನಮ್ಮ ವಿರೋಧ ಇದೆ. ಅವ್ರ ಫೋಟೋ ಇಟ್ಕೊಂಡು ನೀವು ಇಷ್ಟಪಟ್ಟು ಆಡ್ತೀವಿ ನಂಬಿದ್ರೆ ನಾವು ಸುಮ್ಮನೆ ಇರೋಕ್ಕಾಗೋದಿಲ್ಲ. ನಿಮ್ಮ ಉದ್ದೇಶ ಕೂಡ ಇದೇನೋ ಒಂದು ಇದು ಮಾಡಬೇಕು, ಇಲ್ಲಿ ಬಂದಿದ್ದೀವಿ, ಗಲಾಟೆಗಳಾಗಬೇಕು ಚುನಾವಣೆಯಿಂದ ನೀವು ಬಂದಿದ್ದೀರಿ. ನೀವು ಕೋಲಾರಲ್ಲಿ ಇರ್ತಕ್ಕಂಥ ನೀವು 5 ಜನ ರೈತರು ಕರ್ಕೊಂಬಂದು ಒಂದು 5,000 ಜನ ರೈತರನ್ನ ಸೇರಿಸಿ ರೈತರ ಪರ ಹೋರಾಟ ಮಾಡಿ. ರಮೇಶ್ ಕುಮಾರ್ ಅವ್ರ ವಿರುದ್ಧ ಕೂಡ ಮಾಡಿ. ನೀವು ಬೇಕಾದ್ರೆ 5 ಜನ ಕೂತ್ಕೊಳ್ಳೋದು, ಪೇಮೆಂಟ್ ತೊಗೊಳ್ಳೋದು ಕೋಲಾರದಿಂದ. ಯಾರ್ಯಾರು ನಿಮಗೆ ಹಿಂದೆ ಇದ್ರಂತ ಇಲ್ಲೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಸರ್ವವಿದಿತ. ಇಂಥ ಗಾಂಡು ಕೆಲಸಗಳು ಹಿಂದೆ ಕೂಡ ಯಾರೋ ಮಾಡ್ತಾರೋ ಮಾಡಬೇಡಿ. ನೀವು ಬನ್ನಿ, ಮುಂದಿನ ಬನ್ನಿ. ಯಾಕೆ ಇಂಥ ಬೇವರ್ಸಿ ಕೆಲಸ ಮಾಡ್ತೀರಿ? ಹೋರಾಟ ಮಾಡಿ ರಮೇಶ್ ಕುಮಾರ್ ಮೇಲೆ ಡೈರೆಕ್ಟಾಗಿ. ಯಾರನ್ನೋ ಇವು ಚೇಳುಗಳನ್ನ ಚೂಬಿಟ್ಟು ಮಾಡ್ತಕ್ಕಂಥದ್ದು ಹೋರಾಟ ಆಗೋದಿಲ್ಲ. ನೀವು ರೈತರು ಇವತ್ತು ಮಾಡಿರೋ ನಕಲಿ ಹೋರಾಟ ರೈತ ವಿರೋಧಿಗಳು ಇವರು. ರೈತ ಪರ ಹೋರಾಟಗಾರರಂತೂ ಅಲ್ವೇ ಅಲ್ಲ. ನಮ್ಮ ರಮೇಶ್ಗೆ ರಮೇಶ್ಗೆ ಹಲ್ಲೆ ಮಾಡಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ. ಅವರೆಲ್ಲ ಹೋಗಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಹ ಸಲ್ಲಿಸ್ತಾರೆ. ಇಂಥ ನಕಲಿ ಹೋರಾಟಗಾರರಿಗೆ ಎಲ್ಲ ಜನರೂ ಬುದ್ಧಿ ಕಲಿಸಬೇಕಾಗುವಂಥ ಕಾಲ ಬಂದಿದೆ. ನಕಲಿ ಹೋರಾಟಕ್ಕೆ ಬಂದಾಗಬೇಕು. ನಿಜವಾದ ಹೋರಾಟ ಮಾಡಿ, ರೈತರ ಪರ ಹೋರಾಟ ಮಾಡಿ. ರೈತರ ವಿರೋಧ ಹೋರಾಟ ಮಾಡೋನು ನೀವು ರೈತನಾಗಿ ಆಗ್ತೀಯಾ? ರೈತ ಸಂಘ ಆಗುತ್ತೆ.